ಇವತ್ತು ಮಾಳಿ ಗ್ಯಾರೇಜ್ಗೆ ಹೋಗ್ಬಿಟ್ಟೇನೆ ಮುಂಜಾನೆ. ಹಾಂ ಎಲ್ಲೋ ನಮಸ್ಕಾರ ರೀ, ಎಲ್ಲ ಮಂದಿ ಹೆಂಗಿದ್ರಿ? ನಾ ಹತ್ರ ಭಾರಿ ಅದೀನಿ. ನಿನ್ನ ನಮ್ಮ ಸಿರಿದೆ ಕೆಲಸ ಮಾಡಲ್ಲ ಅಂತ ಅಂದ್ರೆ ಮುಂಜಾನೆ ಕೆಲ್ಸಕ್ಕೆ ಹೋಗ್ಬಿಟ್ಟಾನ. ಬಂದು ನೋಡ್ರಿ ನಮ್ಮ ಕುಮಾರಸ್ವಾಮಿ ಇದಕ್ಕೆ ಹಾಲಾಕ್ಬಿಟ್ಟು ಹೋಗ್ಬೇಕಿತ್ತು. ಅವ್ನು ಪೈಪ್ ಇದನ್ನು ಮಾಡಬೇಕಿತ್ತು ಕೆಲಸ. ಪೈಪ್ಗಳು ಮಣ್ಣು ತಂದಿದ್ದು ಗೊಂಜಾಳ ತಿನ್ಕೊಂಡು ಹೋಗ್ಬಿಟ್ವಿ. ಇಷ್ಟು ಆಲ್ಮೋಸ್ಟ್ ಒಂದು 15 ಪೈಪ್ ಇದ್ದು. ಪೈಪ್ಗಳು ಬಂದುಬಿಟ್ಟು ಹೋಗ್ಬಿಟ್ಟು ಮನೆ ಅಂತ ಕಿಟ್ಬಿಟ್ವಿ. ನಾ 15 ನಿಮಿಷ ಮ್ಯಾಗ ಬರ್ತಾನೆ ನೋಡ್ರಿ ಕುಮ್ಯಾನ್ ಹೊಲ ನೋಡ್ರಿ. ಈಗ ತೊಗರಿ ಬೆಳ್ಸ್ಯಾನ ನನ್ನ ಕಸ ಬೆಳ್ಸ್ಯಾನ ಗೊತ್ತಾಗಲ್ತ. ಅವ್ನು ಹೇಳ್ತಾನೆ ಮಂಗ್ಯಾನ ಮಗ ಏನು ಹೇಳ್ತಾರೆ ನೋಡ್ರಿ. ಏನು ಬೆಳ್ಸಿದೇವು? ಎರಡು ಒಮ್ಗಿಲಿ ಬೆಳ್ಸಿದ್ದಾನೆ. ಈ ಕಡೆ ತೊಗರಿನ ಬೆಳ್ಸ್ಯಾನು ಕಸಾನು ಬೆಳ್ಸ್ಯಾನ. ಕಸ ಕಿತ್ತೋಗಿಬೇಕಂತ ಹೇಳ್ತಾನು. ಫುಲ್ ಗಿಚ್ಚಾಗಿ ರೆಡಿ ಆಗಿಬಿಟ್ಟು ನಮ್ಮ ಸ್ಪ್ಲೆಂಡರ್ ಗಾಡಿ ತೊಗೊಂಡು ಹೊಂಟೆ ನೋಡ್ರಿ. ಗ್ಯಾರೇಜ್ ಕಡೆ ಹೋಗ್ಬೇಕಿತ್ತು ಫಸ್ಟ್. ಆಮೇಲೆ ಕಾಲ್ ಮಾಡಿಬಿಟ್ಟು ಮನೆ ಕಡೆ ಬಾ ಅಂತಂದ. ಮಲ್ಯ ಬಂದನು. ಮಲ್ಯಾಗ ಸ್ವಲ್ಪ ಚುಚ್ಚು ಬಾ ಅಂತ ಹೇಳತ್ತಾನು. ಚುಚ್ಚಾಕ ಏನಾದ್ರು ಕೊಡ್ತಾನಂದ್ರೆ ನೋಡ್ರಿ ಸಣ್ಣ ಸೂಜಿ ಕೊಟ್ಟತಾನ. ಅಷ್ಟು ದೊಡ್ಡ ವ್ಯಕ್ತಿಗೆ ಇಷ್ಟು ಸಣ್ಣ ಸೂಜಿ ಎಲ್ಲಿ ಸಾಲೋದು? ಹಂಗೆ ಹೇಳ್ಕೊತಾ ಬಂದುಬಿಟ್ಟೆ ನಾನು ಗ್ಯಾರೇಜ್ ಕಡೆ. ಗ್ಯಾರೇಜ್ ಯಾಕಪ್ಪ ಬಂದಿನಿ ಅಂದ್ರೆ ನಾನು ಸರ್ವಿಸಿಂಗ್ ಮಾಡಿಸ್ಬೇಕಿತ್ತು. ಆಲ್ಮೋಸ್ಟ್ 2-3 ತಿಂಗಳಾಯ್ತು ಗಾಡಿನ ಸರ್ವಿಸ್ ಮಾಡಿಲ್ಲ. ಆಮೇಲೆ ಫುಲ್ ಸರ್ವಿಸಿಂಗ್ ಮಾಡಿಸ್ಬೇಕಿತ್ತು ನೋಡ್ರಿ. ಎಲ್ಲ ಪಕ್ಕ ನಮ್ಮ ಶಿವಣ್ಣ ಬಿಚ್ಚೆ ಬಿಟ್ಟ ನೋಡ್ರಿ ಗಾಡಿ ಪಾರ್ಟ್ಸ್ ಎಲ್ಲ ಪಕ್ಕ. ಏರ್ ಫಿಲ್ಟ್ರ್ ಮತ್ತು ಆಯಿಲ್ ಚೇಂಜ್ ಮಾಡಿಸ್ಬೇಕಿತ್ತು. ಹಂಗೆ ಸ್ಪೀಡಾಮೀಟ್ರ್ ವೈರ್ ಹೋಗಿತ್ತು, ಅದ್ರದ್ದು ಒಂದು ಹಾಕೊಂಡ್ಬಿಟ್ವಿ. ನಮ್ಮ ಶಿವಣ್ಣ ಗ್ಯಾರೇಜ್ ಯಾರು ಸರ್ವಿಸ್ ಮಾಡಿಸಿ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಹಾಕ್ರಿ ಹತ್ತನೇ ಹುಡುಗರ. ಮತ್ತು ನಿಮಗೆಲ್ಲರೂ ಗೊತ್ತಾಗಿಲ್ಲ ಅಂದ್ರೆ ಲೊಕೇಶನ್ ಹೇಳ್ತು ನೋಡ್ರಿ. ಹತ್ತನೇ ಟು ಜತ್ ರೋಡು ಶಿವಮಾಳಿ ಆಟೋ ವರ್ಕ್ಸ್. ನಿಮ್ಮ ಟೂಲರ್ ಎಲ್ಲರೂ ಸರ್ವಿಸಿಂಗ್ ಕೊಡಿಸ್ಬೇಕಾರೆ ಭಾರಿ ಸರ್ವಿಸಿಂಗ್ ಮಾಡ್ಸಾರು. ಬಂದ್ಬಿಟ್ಟು ಮಾಡಿಸ್ರಿ. ಹತ್ತನೇ ಟು ಜತ್ ರೋಡ್ನಾಗ ಐತಿ.